ಅಲ್ಲೊಂದು ಸಿಗ್ನಲ್ ಬರುತ್ತೆ, ಹಂಗೆ ರೈಟಿಗೆ ಸೀದಾ ಹೋಗಿ ಅಲ್ಲಿ ಫುಡ್ ಕೋರ್ಟ್ ಐತೆ ಫುಲ್ ಲೈಟ್. ಇಲ್ಲಿ ಲೆಫ್ಟ್ ಹೋಗ್ಬೇಕಾ? ಲೆಫ್ಟ್ ಹೋಗಿ ಅಲ್ಲಿ ಮುಂದೆ ಹಾಂ ಲೆಫ್ಟ್ ಹೋಗುತ್ತೆ. ಓಕೆ, ಸಿಗ್ನಲ್ ಐತೆ ಅಲ್ಲಿ, ಸೀದಾ ರೈಟಿಗೆ ಟರ್ನ್ ಆಗಿ ಸೀದಾ ಫುಡ್ ಕೋರ್ಟ್ ಇರುತ್ತೆ. ಹೌದಾ? ಥ್ಯಾಂಕ್ ಯು ಅಣ್ಣ. ಇಲ್ಲಿ ವೆಂಕಟೇಶ್ ಚಾಟ್ಸ್ ಅಂತ ಅಂದ್ಬಿಟ್ಟು ಫುಡ್ ಕೋರ್ಟಲ್ಲಿ ಸಕ್ಕದಾಗಿರುತ್ತಂತೆ. ಇದನ್ನು ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ. ಸೊ ಅದನ್ನು ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನೋ ವೆರೈಟಿ ಎಲ್ಲ ಇರುತ್ತಂತೆ. ಅದರಲ್ಲೂ ನಮಗೊಂದು ಸ್ವಲ್ಪ ತಿನ್ನೋದು ಅಂದರೆ ಫೇವ್ರೇಟ್ ಅಲ್ವಾ. ಇಲ್ಲೇನೋ ಸ್ಪೋರ್ಟ್ಸ್ ನಡೀತಾ ಇದೆ. ನಾವು ಫಸ್ಟ್ ನಮ್ಮ ಸ್ಪೋರ್ಟ್ಸ್ ನೋಡೋಣ. ವಾವ್, ಶಾರ್ಟ್ ಬೌಂಡ್ರಿ. ಹಾಂ, ಇಲ್ಲೇ ಎಲ್ಲೋ ಫುಡ್ ಕೋರ್ಟ್ ಅಂತೆ, ಕೇಳೋಣ. ಬಸ್ ಇಲ್ಲಿ ಫುಡ್ ಕೋರ್ಟ್ ಎಲ್ಲ ಅದು? ಫುಡ್ ಕೋರ್ಟ್ ಫುಡ್ ಕೋರ್ಟ್ ಅಂದರೆ ತಿಂಡಿ ಅದು ಇದು ಮಾಡ್ತಾರಲ್ಲ ಇಲ್ಲಿ. ಹಾಂ ಹಾಂ ಹಾಂ, ಹತ್ತು ಕಡೆನಾ? ಥ್ಯಾಂಕ್ ಯು. ಪಕ್ಕದ ರೋಡ್ ಅಂತೆ, ಹೋಗೋಣ. ಏನು ಗುರು ಅಳ್ತಾ ಇದೆ ಅದು? ಹಾಂ, ನಾನು ಈ ರೋಡಲ್ಲಿ ತೊಗೊಂಡೆ, ಪಕ್ಕದ ರೋಡಲ್ಲಂತೆ. ಅದು ಪಕ್ಕ ನಾ ಕೇಳಬೇಕು. ಬಸ್ ಇಲ್ಲಿ ಫುಡ್ ಕೋರ್ಟ್ ಎಲ್ಲಿರೋದು? ಫುಡ್ ಕೋರ್ಟ್ ಗೊತ್ತಿಲ್ಲ. KEB ರೋಡ್ ಇದೆ. ಸೋಮ್ 4 ಗಂಟೆಯಿಂದ 10 ಗಂಟೆ ಸೋಮ್. ಏನಮ್ಮ? ಇನ್ನೂ 1.5 ಅವರ್ ಏನು ಮಾಡೋದು? ಹಾಂ, ಅದನ್ನೇ ಹಾಕಿದ್ದ ಮ್ಯಾಪಲ್ಲಿ. ಏನು ಮಾಡೋದು ಇವಾಗ? ಏನು ಮಾಡೋದು? ನೀ ಹೆಂಗೆ ಹೇಳಿದ್ರೆ ಹಂಗೆ. ಕಾರಣ ಅಂದರೆ ಕಾರಣ, ಇಲ್ಲ ಅಂತಂದರೆ ಹೋಗ್ಬೇಕಾದ್ರೆ ದಾರಿಲ್ಲ ತಿನ್ಕೊಂಡು ಹೋಗೋಣ ಅಂದರೆ ಹೋಗೋಣ. ಇನ್ನು 2.5 ಅವರ್ ಊರು ಹೊಟ್ಟೋಗ್ಬೋದಲ್ಲ. ಆರಾಮಾಗಿ. ಹಾಂ, ಮತ್ತೆ ನಾನು ಆರಾಮಾಗಿ ಹೋಗ್ಬೋದು. ಹಾಂ, ನನಗೆ ಇನ್ನೂ ಹತ್ರ ಅಲ್ಲ ಅದನ್ನು ಹೇಳ್ತಾ ಇರೋದು. ಏನು ಮಾಡೋಣ? ಹೊರಟ್ಬೇಡ. ಹಾಂ, ಇಲ್ಲೆಲ್ಲಾದರೂ ಚೆನ್ನಾಗಿರೋ ಒಂದು ಒಳ್ಳೆ ಹೋಟ್ಲು, ವೆಜ್ ಹೋಟ್ಲು ನೋಡಿಕೊಂಡು ಮಾಮೂಲಿ ಬಟರ್ ನಾನ್ ಅದು ಇದು ಬರ್ಸ್ಕೊಂಡು ಹೊರಟ್ಬೇಡ. ಮೇನ್ ರೋಡ್ಗೆ ನೀವು ಹೋಗ್ಬೇಕಲ್ಲ? ಹ್ಞೂ, ಬಾ. ಇದು ಪೂರ್ತಿ ನಾನ್ ವೆಜ್ ಸ್ಟೇಷನ್ನು, ಶುದ್ಧ ಸಸ್ಯಾಹಾರಿ.
ಇಲ್ಲಿ ಬಂದ್ವಿ ಮೇನ್ ರೋಡಲ್ಲಿ, ನಮಗೆ ಸಿಕ್ಕಿಲ್ಲ. ಸೊ ರಿಟರ್ನ್ ಹೋಗ್ತಾ ಇದೀವಿ. ಸರ್ ಇದು ಬೆಂಗಳೂರು ಮೈನ್ ರೋಡ್ಗೆ ಹೆಂಗೆ ಹೋಗೋದು? ನನಗೆ ಸ್ಟ್ರೈಟು ಓಕೆ ಡೆಡ್ ಎಂಡು ಲೆಫ್ಟ್ಗೆ ಒಂದು ಬ್ರಿಡ್ಜ್ ಸಿಗುತ್ತೆ. ಓಕೆ ಬ್ರಿಡ್ಜಿಂದ ಬ್ರಿಡ್ಜ್ ಒಳಗೆ ಹೋಗಿ ಹಾಂ ಇದು ಸಿಗುತ್ತೆ ಹೈವೇ. ಹಾಂ ಓಕೆ ಓಕೆ ಥ್ಯಾಂಕ್ ಯು ಸರ್. ನಾನು ಬರ್ಬೋದಲ್ಲ ಇವಾಗ? ಸರ್ ಬರ್ಬೋದು. ಕ್ಯಾಮ್ರಾಗಳಿದ್ರೆ ಕ್ಯಾಮ್ರಾ ಏನಾರು ಇತ್ತಂದ್ರೆ ಕೇಸ್ ಬೀಳುತ್ತಲ್ವಾ ವಿತೌಟ್ ಹೆಲ್ಮೆಟ್? ನಿಮ್ಗೆ ಹಾಂ ಅಲ್ಲ ನಮಗೆ ಬೀಳುತ್ತಲ್ಲ. ಓಕೆ ಇಲ್ಲಿ ಆಫೀಸ್ ತಕ್ಕ ಅಷ್ಟೇ. ಓಕೆ ಓಕೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಅಲ್ಲಿ ಹಿಂದ್ಗಡೆ ನನ್ನ ಕಸಿನ್ ಗಾಡಿ ಇದೆ, ಅದ್ರಲ್ಲಿ ಕೂತ್ಕೊಂಬಿಡಿ. ಬಸ್ ಇದೆಯಲ್ಲ ಅಲ್ಲಲ್ಲ ಓಕೆ ಅಲ್ಲ ಅಕಸ್ಮಾತ್ ನಿಮಗೆ ಕಷ್ಟ ಆಗುತ್ತೆ ಅಂದರೆ ನೀವು ಡಿಪಾರ್ಟ್ಮೆಂಟಾ? ಓಕೆ ಇಲ್ಲಿ ಅದ್ಯಾವುದೋ ವೆಂಕಟೇಶ್ವರ ಚಾಟ್ಸ್ ಅಂತೆ, ಚಾಟ್ಸು ಚೆನ್ನಾಗಿರುತ್ತೆ ಅಂತಂದರು. ಅದಕ್ಕೋಸ್ಕರ ಬೆಂಗಳೂರಿಂದ ಬಂದ್ವಿ. ನೋಡಿದ್ರೆ ಬಾಗಿಲ ತೆಗ್ದಿಲ್ಲ. ಹಾಂ ಅದೇನು 4 ಗಂಟೆ ಮೇಲಂತೆ. ಇನ್ನು ಅಷ್ಟೊತ್ತಿಗೆ ಕಾಯೋಷ್ಟೊತ್ತಿಗೆ ನಮ್ಗೆ ಅಲ್ಲಿ ಟ್ರಾಫಿಕ್ ಸಿಕ್ಕಾಟ ಆಗ್ಬಿಡುತ್ತೆ. ಹಾಗಾಗಿ ಹೊರಟ್ಬೇಡ ಅಂತ. ಹಾಂ ಎಷ್ಟೊತ್ತಿಗೆ ಹೋಗ್ತೀರಾ ಅಂತನಾ? 1.25 ಅವರ್ ಹೊಟ್ಟೋಗ್ಬೋದು, ಏನು ತೊಂದರೆ ಇಲ್ಲ. ಅದು ಈ ಗಾಡಿ ಏನು ಅಲ್ಲಾಡಲ್ಲ. ಎಲ್ಲಿಂದ ಮುಂದೆನಾ? ಓಕೆ ಓ ಸರಿ 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 ಸರಿ. ನಂದೇನು ಗೊತ್ತಾ, ಅದು ನಮ್ಮ ಬೆಂಗಳೂರಲ್ಲೆಲ್ಲ ಆಯಿತು ಅಂದರೆ ವಿತೌಟ್ ಹೆಲ್ಮೆಟ್ ಇತ್ತು ಅಂತಂದರೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿ ಹಂಗೆ ಕೇಸ್ ಹಾಕ್ಬಿಡ್ತಾರೆ. ಓಕೆ 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 ಹಾಂ 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 ಹ್ಞೂ ಇನ್ನೊಂದು ನಾವು ವಿತೌಟ್ ಹೆಲ್ಮೆಟ್ ಗಾಡಿನೇ ಎತ್ತಲ್ಲ. ಮ್ಯಾಕ್ಸಿಮಮ್ ಅಂದರೆ ನಮ್ಮ ಮನೆಯಿಂದ ಒಂದು 100 ಮೀಟ್ರ್ ಅಷ್ಟೇ, ಅಂದರೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬರೋಕ್ಕೆ. ಅದು ಈ ಗಾಡಿ ಎತ್ತಲ್ಲ, ಇನ್ನೊಂದು ಚಿಕ್ಕದಿದೆ ಅದು ಮಾತ್ರ ಎತ್ತೀವಿ. ಹಾಂ ಯಾಕೆ ಗೊತ್ತಾ, ನಮಗೂ ತೊಂದರೆ, ನಮ್ಮಿಂದ ಬೇರೆಯವ್ರಿಗೂ ತೊಂದರೆ. ಸುಮ್ಮನೆ ಯಾಕೆ? ಯಾಕೆಂದರೆ ನಾವು ಕರೆಕ್ಟಾಗಿ ಹೋಗ್ತಾ ಇದ್ದೀವಿ ಅಂದ್ರೂ ಎದುರುಗಡೆ ಬರೋನು ಕರೆಕ್ಟಾಗಿ ಇರ್ತಾನೆ ಅಂತೇನೋ ಹೇಳೋಕ್ಕಾಗಲ್ಲ. ಇವಾಗ ಅದಕ್ಕೆ ನೋಡಿ ಈ ಜರ್ಕಿನದು ಹಾಕಿರೋದು ಗಾಡಿಯಿಂದ ಬಿದ್ದರೂ ಕೂಡ ಏನಾಗಲ್ಲ. ಓಕೆ 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 ಥ್ಯಾಂಕ್ ಯು ಸರ್. ಸ್ನೇಹಿತರೆ, ವೆಂಕಟೇಶ್ ಚಾಟ್ ಸೆಂಟರ್ ಕ್ಲೋಸ್. ಅದನ್ನು 4 ಗಂಟೆ ಮೇಲೆ ಓಪನ್ ಆಗೋದಂತೆ. ಅದು 4 ಗಂಟೆವರೆಗೂ ಇಲ್ಲಿ ಇದ್ಬಿಟ್ಟು ಅಂತಾರೆ. 4 ಗಂಟೆ ಅಷ್ಟರಲ್ಲಿ ಆರಾಮ ನಾವು ಊರು ರೀಚ್ ಆಗಿಬಿಡ್ಬೋದು. ಎಲ್ಲಿದೆ ಫ್ರೀ ಲೆಫ್ಟು? ಎಲ್ಲಿದೆ ಫ್ರೀ ಲೆಫ್ಟು? ಯಾಕೆ ಬೇಕು ಗ್ರಾಚಾರ? ಯಾವ ಗಾಡಿ ಮೇಲೆ ಹೇಳೋಕ್ಕಾಗಲ್ಲ.
ಮೊನ್ನೆ ಅವಳು ಹಂಗೆ ಓಡಿಸಿ ಎಷ್ಟಿತ್ತು ಕೇಸು? 2.5 ಲಕ್ಷ. ಅದು ಡಿಯೋ ಮೇಲೆ ಎಷ್ಟು? ನಂಗೆ 80,000 ನಂಗೆ ಕೇಳಿಸ್ತು. ಹೋಗೋಣ ಅಣ್ಣ, ನನ್ನ ಹೆಸರು ಬಿಟ್ಟು ಮಜಾ ಮಾಡ್ಕೊಂಡು ಹೋಗೋಣ ಅಂತ ಕೊಟ್ಬಿಡು. ಚಾಟ್ಸ್ ಕ್ಲೋಸ್ ಆಗಿದೆ. ವೆಂಕಟೇಶ್ವರ ಮಾರ್ಬಲ್ಸ್ ಅಂತೆ. ವೆಂಕಟೇಶ್ವರ ಮಾರ್ಬಲ್ಸ್ ಯಾರು ಗುರು ಬೇಕು? ನನಗೆ ಬೇಕಾಗಿದ್ದು ವೆಂಕಟೇಶ್ವರ ಚಾಟ್ಸ್. ಛೇ, ನೋಡಿ ದೇವರಾಯನ ದುರ್ಗಕ್ಕೆ ನಾವು ಹೋದ್ವಲ್ಲ, ಅದೊಂದು ರೋಡು. ಅಂದರೆ ತುಮಕೂರು ರೋಟ ಬ್ರಿಡ್ಜ್ ಕೆಳಗಡೆ ರೈಟ್ ಎತ್ಕೊಂಡಿದ್ದು. ಇನ್ನೊಂದು ರೋಡ್ ಬಂದು ನೋಡಿ ಇದನ್ನು ಕ್ಲೋಸ್ ಮಾಡಿದ್ದಾನೆ, ಯಾಕೆಂದರೆ ಇಲ್ಲಿ ಬ್ರಿಡ್ಜನ್ನು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇದೊಂದು ರೋಡ್ ಇದೆ. ಇಲ್ಲ ಅಂತಂದರೆ ಅಲ್ಲಿಂದ ಕ್ಯಾತ್ಸಂದ್ರ ಅಂತಂದ್ಬಿಟ್ಟು ಒಂದು ಊರಿದೆ. ಆ ಕ್ಯಾತ್ಸಂದ್ರದಿಂದನೂ ಹೋಗಬಹುದು. ಹೊಸೂರು 105 ಅಷ್ಟೇನಾ? ಬೆಂಗಳೂರು 63. ಬೆಂಗಳೂರು ಆರಾಮಾಗಿ ಹೊಡೆದು ಬಿಡ್ಬೋದು. ಓಕೆನಾ? ಅಲ್ಲಿ ಸಿಗ್ನಲ್ಲಿದೆ ನೋಡಿ, ಅದು ಗುರುಗಂಟೆಪಾಳ್ಯದಿಂದ ನಮ್ಮ ಜಡಿಗನಹಳ್ಳಿಗೆ ಹೋಗೋದಿದೆಯಲ್ಲ, ಜಡಿಗನಹಳ್ಳಿಗೆ ಹೋಗೋದು ಅಂತಂದರೆ ಗುರುಗುಂಟೆಪಾಳ್ಯದಿಂದ KR ಪುರಂವರೆಗೂ ಸಿಕ್ಕಾವಡೆ ಹಿಂಸೆ. KR ಪುರಂ ಭಟ್ರಳ್ಳಿ, ಆ ಭಟ್ರಳ್ಳಿ ಸಿಗ್ನಲ್ ಒಂದು ದಾಟ್ಬಿಡ್ತು ಅಂತಂದರೆ ಸ್ವರ್ಗ. ನೋಡಿ, ಈ ರೋಡಲ್ಲಿ ಹೆಂಗೆ ಹೋಗ್ತಾ ಇದ್ರೋ ಆ ರೋಡಲ್ಲಿ ಆರಾಮಾಗಿ ಹಂಗೆ ಹೊಟ್ಟೋಗ್ಬೋದು. ನೀನು ಸೂಪರ್ ಗುರು. ಟೂ ವೀಲರ್ಗೆ ಇಲ್ಲಿ ದಾರಿ ಬಿಟ್ಟಿದ್ರೆ ಅವ್ನು ನೋಡಿ ಸೀದಾ ಕಾರುಗಳಿಂದ ನುಗ್ಸೇ ಬಿಟ್ಟ. ಇರಬೇಕು, ಈ ಥರದವ್ರಲ್ಲಿ ಇದ್ರೇ ನಮಗೂ ಗಾಡಿ ಓಡ್ಸೋಕೆ ಒಂದು ಸ್ವಲ್ಪ ಮಜಾ ಬರೋದು. ಇದೆಲ್ಲ ನೋಡಿಕೊಂಡು ಹೋಗ್ತಿದ್ರೆ ಗಾಡಿ ಓಡಿಸಿದ ಒಂಚೂರು ಕೂಡ ಸ್ಟ್ರೈನ್ ಗೊತ್ತಾಗಲ್ಲ. ಪ್ಯೂರ್ ವೆಜ್ಜು. ಹೆಂಗ್ರು? ಇಲ್ಲ ಕಣ, ಇಲ್ಲ ಮುಂದೆ ಹೋಗೋಣ. ಏನು ಚೆನ್ನಾಗಿದೆ? ನಾನು ಇನ್ನೂ ಕೇಳ್ತಾ ಇದ್ದೀನಿ. ಇಲ್ಲ ತಿನ್ನೋಣ ನಡಿ, ಗಾಡಿ ಒಂದು ಸ್ವಲ್ಪ ಅಲ್ಲಿ ಉಳಕಾಕ್ಬೋಣ, ಮಳೆ ಬಂದರೆ ನೆನೆಯಲ್ಲ. ಇಲ್ಲಿ ಆನಂದ್ ಬಿಹಾರಿ ಹೋಟೆಲ್ ಅಂತಿದೆ. ಸೊ ಇಲ್ಲೇ ಊಟ ಮಾಡಿಕೊಂಡು, ಪ್ಯೂರ್ ವೆಜ್ ರೆಸ್ಟೋರೆಂಟು, ಇಲ್ಲೇ ಊಟ ಮಾಡಿಕೊಂಡು ಹೊರಡ್ತೀವಿ. ಊಟ ಮಾಡ್ಕೊಂಡು ಸಿಗ್ತೀನಿ. ಬಾಯ್.